ಅಥಾಪಿ ತದಪಿ ಪ್ರೇತಂ ಜಾನನ್ನಹಮರಿಂದಮ ಪೃಷ್ಠತೋನ್ನುಗಮಂ ಭರ್ತುಃ ಪಾದವಿಶ್ಲೇಷಣಾ ಕ್ಷಮಃ. ಭಾಗವತದ 3ನೇ ಸ್ಕಂದದ 4ನೇ ಅಧ್ಯಾಯದ 5ನೇ ಶ್ಲೋಕದಿಂದ ಆರಂಭಿಸಿ ನಾವೀಗ ಮತ್ತೆ ನಮ್ಮ ಶ್ರವಣವನ್ನು ಮುಂದುವರಿಸಬೇಕು. ವಿದುರ ಮತ್ತು ಉದ್ಧವರ ನಡುವಿನ ಸಂವಾದ ಮುಂದುವರೆದಿದೆ. ಯಾದವರು ಪ್ರಭಾಸ ಕ್ಷೇತ್ರದಲ್ಲಿ ವಿಹಾರ ಮಾಡಿ ಮದ್ಯಪಾನ ಮಾಡಿ ಪರಸ್ಪರ ಕಲಹ ಮಾಡಿ ನಾಶ ಹೊಂದುತ್ತಾರೆ ಅನ್ನೋದನ್ನೆಲ್ಲ 26 ವರ್ಷಕ್ಕಿಂತ ಮುಂಚೆನೇ ಕೃಷ್ಣ ಊಹಿಸಿದ್ದ. ಒಂದು ದಿನ ಸರಸ್ವತಿ ನದಿ ತೀರದಲ್ಲಿ ಒಂದು ಮರದ ಬುಡದಲ್ಲಿ ಕೂತ್ಕೊಂಡಿದ್ದನ್ನು ನಾನು ನೋಡಿದೆ. ಆಗ ಅಲ್ಲಿಗೆ ವೇದವ್ಯಾಸರ ಮಿತ್ರರಾದ ಮೈತ್ರೇಯ ಋಷಿಗಳು ಬಂದರು. ಆಗ ಕೃಷ್ಣ ಅವರಿಗೆ ತತ್ವೋಪದೇಶ ಮಾಡಿದ. ಹೀಗದು ಈ 4ನೇ ಅಧ್ಯಾಯ ಮುಂದುವರಿತದೆ. ಈಗ ನಾವು ಈಗಾಗಲೇ 4 ಶ್ಲೋಕಗಳು ಶ್ರವಣ ಮಾಡಿ ಮುಗಿಸಿದ್ದೇವೆ. ಆ 3ನೇ ಶ್ಲೋಕದಲ್ಲಿ ಭಗವಾನ್ ಆತ್ಮಮಾಯಾಯ ಗತಿಂ ತಾಮ್ ಅವಲೋಕ್ಯ, ಮುಂದೆ ತನ್ನ ಮಾಯೆ ಅಂದರೆ ಸಂಕಲ್ಪಕ್ಕನುಸಾರವಾಗಿ ಯಾದವರ ಕುಲ ಸಂಪೂರ್ಣ ನಷ್ಟ ಆಗಿ ಹೋಗಲಿದೆ ಅನ್ನೋದನ್ನು ಭಗವಂತ 26 ವರ್ಷ ಮುಂಚೆಯೇ ಇದನ್ನು ತಿಳಿದಿದ್ದ. ತಿಳಿದು ನನಗೆ ಅಂದರೆ ಉದ್ಧವನಿಗೆ ಹೇಳಿದ, ಬದಲಿಗೆ ನೀನು ಹೋಗು ಅಂತ. ಆ ಭಗವಂತ ಪ್ರಪನ್ನಾರ್ತಿಹರ, ಶರಣಾಗತರಾದವರ ಎಲ್ಲ ಥರದ ವಿಶೇಷವಾಗಿ ಸಾಂಸಾರಿಕ ನೋವನ್ನು ಕಳೆಯುವವನು. ಸ್ವಕುಲಂ ಸಂಜಿಹೀರ್ಷು, ತನ್ನ ಕುಲವನ್ನು ಅವನೇ ಈಗ ನಾಶಪಡಿಸಲಿಕ್ಕೆ ಬಯಸಿದ್ದಾನೆ. ಇನ್ನು 26 ವರ್ಷದ ನಂತರ ಅದನ್ನು ಮಾಡುವನಿದ್ದಾನೆ. ಅದಕ್ಕಾಗಿ ನನಗೆ ಹೇಳಿದ, ಬದಲಿಗೆ ಹೋಗಿ ಅಲ್ಲಿ ಋಷಿಗಳಿಗೆ ತತ್ವೋಪದೇಶ ಮಾಡುವಂತ. ಅಥಾಪಿ ತದಭಿಪ್ರೇತಂ ಅಂತ ಈಗ ನಾವು ನೋಡ್ತಿರುವ 5ನೇ ಶ್ಲೋಕ. ಈ 6, 8, 10 ಶ್ಲೋಕಗಳವರೆಗೆ ಒಂದು ಬಾರಿ ಸಹಜವಾದ ಸರಳವಾದ ತಾತ್ಪರ್ಯವನ್ನು ನೋಡಿದ್ದೇವೆ. ಈಗ ಇದನ್ನು ಮತ್ತೊಂದು ಸರಿ ಗಮನಿಸಬೇಕು. ಜ್ಞಾನೋಪದೇಶ ಮಾಡುವ ಋಷಿಗಳಿಗೆ ಬದಲಿಗೆ ಹೋಗು ಅಂತ ಭಗವಂತ ಹೇಳಿದ, ಹೌದು. ಅಥಾಪಿ, ಹಾಗಿದ್ರೂ ಕೂಡ ನನಗೆ ಜ್ಞಾನೋಪದೇಶ ಮಾಡುವ ಅಭಿಪ್ರಾಯ ಆ ಭಗವಂತನಿಗಿತ್ತು. ಅದಕ್ಕಾಗಿ ನಾನು ಕೂಡಲೇ ಬದಲಿಗೆ ಹೋಗಲಿಲ್ಲ. ಅವನ ಪಾದದ ಸೇವೆಯನ್ನು ತಪ್ಪಿಸಿಕೊಂಡು ವಿರಹದಿಂದ ಬಳಲುವ ಅಪೇಕ್ಷೆಯೂ ನನಗಿರಲಿಲ್ಲ. ನಾನು ಬದಲಿಗೆ ಹೋಗಿ ಆ ಋಷಿಗಳಿಗೆ ತತ್ವೋಪದೇಶ ಮಾಡಬೇಕಾದ್ರೆ ಅವನು ನನಗೆ ಭಗವಂತ ತತ್ವೋಪದೇಶವನ್ನು ಮಾಡಬೇಕು. ಮೊದಲು ಹೋಗು ಅಂತ ಹೇಳಿದ. ಹೋಗು ಅಂತ ಹೇಳಿದರೂ ಕೂಡ ನಾನು ನಿನಗೆ ತತ್ವೋಪದೇಶ ಮಾಡ್ತೇನೆ, ಆಮೇಲೆ ಹೋಗು ಅಂತಲೇ ಅವನ ಅಭಿಪ್ರಾಯ ಆಗಿತ್ತು. ಆದ್ದರಿಂದ ಅವನ ಹಿಂದೆನೇ ನಾನು ಹೋದೆ. ಅವನು ಎಲ್ಲಿದ್ದಾನೆ ಅಂತ ಹುಡುಕ್ತಾ ಹೋದೆ. ಅಲ್ಲಿ ಸರಸ್ವತಿ ನದಿ ತೀರದಲ್ಲಿ ಆತ ಒಬ್ಬನೇ ಕೂತಿದ್ದ. ಅವನನ್ನು ನಾನಲ್ಲಿ ಕಂಡೆ. ಇದು ಆ 6ನೇ ಶ್ಲೋಕ. ಅಲ್ಲಿ ಶ್ರೀನಿಕೇತಂ ಸರಸ್ವತ್ಯಾಂ ಕೃತ ಕೇತಂ ಅಂತಿದೆ. ಸರಸ್ವತಿ ನದಿ ಅಂದರೆ ಸರಸ್ವತಿ ನದಿಯೂ ಆಗಿರಬಹುದು, ಅಥವಾ ಸರಸ್ವತಿ ಅನ್ನೋದು ಯಾವುದೇ ನದಿಗಾದರೂ ಒಂದು ಹೆಸರೇ. ಆದ್ದರಿಂದ ಅಲ್ಲಿ ಇದ್ದಂಥ ಯಾವುದೋ ಒಂದು ನದಿಯ ತೀರದಲ್ಲಿ ಆತ ಕೂತ್ಕೊಂಡಿದ್ದ ಅಂತ ಹಾಗೂ ಅರ್ಥ ಮಾಡಬಹುದು. ಅದಕ್ಕಾಗಿಯೇ ನದಿ ತೀರದಲ್ಲಿ ಅಂತ ಅದನ್ನು ಆ 6ನೇ ಶ್ಲೋಕವನ್ನು ಅನುವಾದಿಸಿದ್ದಾರೆ ಪುರಾಣಿಕಾಚಾರ್ಯರು. ಗೋವಿಂದಾಚಾರ್ಯರು ಕೂಡ ಹಾಗೆ ಹೇಳ್ತಾರೆ. ಸರಸ್ವತಿ ನದಿಯೇ ಅಲ್ಲಿತ್ತೋ ಇಲ್ಲೋ ಗೊತ್ತಿಲ್ಲ. ಇದು ಸರಸ್ವತಿ ಅನ್ನೋ ಶಬ್ದ ಸಾಮಾನ್ಯವಾಗಿ ನದಿಯ ವಾಚಕನೂ ಆಗಬಹುದು ಅಂತ ಪುರಾಣಿಕಾಚಾರ್ಯರ ಮತ್ತು ಗೋವಿಂದಾಚಾರ್ಯರ ಅಭಿಪ್ರಾಯ ಕಂಡು ಬರ್ತದೆ. ಸರಸ್ವತ್ಯಾಂ ಅಂದರೆ ತಪ್ತೀರೇ ಅಂತ ವಿಜಯಧ್ವಜರು ಅರ್ಥ ಮಾಡಿದ್ದಾರೆ. ಯಾದವಾರ್ಯರು ಕೂಡ ಹಾಗೆ ಅರ್ಥ ಮಾಡಿದ್ದಾರೆ. ಅದಕ್ಕೆ ಶ್ರೀಧರರು ಸರಸ್ವತ್ಯಾಂ ಸರಸ್ವತಿ ತಟೆ ಅಂತ ಅರ್ಥ ಮಾಡಿದ್ದಾರೆ. ವೀರರಾಘವರು ಹಾಗೆ ಬರೀತಾರೆ. ಸರಸ್ವತಿ ನದಿ ಅನ್ನೋದು
ಆ ಕಾಲದಲ್ಲಿ ಇತ್ತು, ಮುಂದೆ ಅದು ಕಣ್ಮರೆ ಆಯಿತು, ಗುಪ್ತಗಾಮಿನಿಯಾಗಿ ಹರಿತು ಅನ್ನೋದು ನಮಗೆ ಗೊತ್ತಿದೆ. ಆದರೆ ಕೃಷ್ಣ ಕುಳಿತ ಈ ಜಾಗದಲ್ಲಿ ನದಿಯೊಂದು ಈಗಲೂ ಇದೆ, ಆದರೆ ಅದು ಸರಸ್ವತಿ ನದಿ ಅಂತ ಏನು ಕಂಡು ಬರೋದಿಲ್ಲ, ಬೇರೆ ಯಾವುದೋ ನದಿ ಈಗಿರೋದು. ಆವಾಗ ಸರಸ್ವತಿಯೇ ಅಲ್ಲಿತ್ತೋ ಅಥವಾ ಬೇರೆ ಯಾವುದೋ ನದಿಯೇ ಇತ್ತೋ ಅದನ್ನು ತೀರ್ಮಾನಿಸುವುದು ಕಷ್ಟ ಅಂತ ಗೋವಿಂದಾಚಾರ್ಯರು ಅಭಿಪ್ರಾಯಪಟ್ಟಿದ್ದಾರೆ. ನೀಲವರ್ಣದ ಮೈಬಣ್ಣ, ಪ್ರಶಾಂತವಾದ ಮುಖ, ಚತುರ್ಭುಜ, ಪೀತಾಂಬರಧಾರಿಯಾಗಿದ್ದಾನೆ. ಎಡತೊಡೆಯ ಮೇಲೆ ಬಲಗಾಲಿಟ್ಟು ಕೂತ್ಕೊಂಡಿದ್ದ. ಆ ಶ್ಲೋಕದಲ್ಲಿ ಅಪಾಶ್ರಿತಾರ್ಭಕಾಶ್ವತ್ಥಂ ಅಂತ ಒಂದು ಪಾಠ ಇದೆ, ಅಪಾಶ್ರಿತಾರ್ಭಕಾವಸ್ಥಂ ಅಂತ ಇನ್ನೊಂದು ಪಾಠ ಇದೆ. ವಿಜಯಧ್ವಜರು ಇಟ್ಕೊಂಡಿರುವಂತೆ ವಿಜಯಧ್ವಜರೆಲ್ಲ ಯಾದವಾರ್ಯರು ಮೊದಲು ಹೇಳಿರುವ ಅರ್ಥ ಅರ್ಭಕಾಶ್ವತ್ಥ ಅಂದರೆ ಒಂದು ಎಳೆಯ ಕೋಮಲವಾದಂತಹ ಅಶ್ವತ್ಥ ವೃಕ್ಷ, ಅದಕ್ಕೆ ಹೊರಗೆ ಕೂತಿದ್ದಾನೆ ಅಂತ ಹೀಗರ್ಥ. ಯಾದವಾರ್ಯರು ಮತ್ತೊಂದು ಅರ್ಥ ಹೇಳ್ತಾರೆ, ಅರ್ಭಕಾವಸ್ಥಂ ಅಂತ. ಒಂದು ವೇಳೆ ಹಾಗೆ ಪಾಠ ಇದ್ದರೆ ಅವತಾರ ದಶದಲ್ಲಿ ಏನೊಂದು ಬಾಲ್ಯಾವಸ್ಥೆ ಇತ್ತು ಅದನ್ನೇ ಆತ ಈಗ ಹೊಂದಿದ್ದ, ತಾಮ ಅಪಾಶ್ರಿತಂ ಅಂತ ವ್ಯಾಖ್ಯಾನ ಮಾಡಬೇಕು ಅಂತ ಬರೆದಿದ್ದಾರೆ. ಅದನ್ನೇ ಪುರಾಣಿಕಾಚಾರ್ಯರು ತನ್ನ ಹಿಂದಿನ ಬಾಲ್ಯಾವಸ್ಥೆಯನ್ನು ಈಗ ಪುನಃ ಧರಿಸಿದ್ದ ಅಂತ ಅರ್ಥ ಬರೆದಿದ್ದಾರೆ. ಆದರೆ ಆ ಹಿಂದಿನ ಬಾಲ್ಯಾವಸ್ಥೆಯನ್ನು ಈಗ ಧರಿಸಿದ್ದ ಅಂತ ಅನ್ನೋದು ಅಷ್ಟು ಸರಿಯಾದ ವ್ಯಾಖ್ಯಾನ ಅಲ್ಲ. ಹಿಂದಿನ ಬಾಲ್ಯಾವಸ್ಥೆಯನ್ನು ಈಗ ಧರಿಸಲಿಕ್ಕೆ ಕಾರಣವೂ ಇಲ್ಲ. ಅವನು ಈಗ ಏನು ಮಾಡಬೇಕಾಗಿದೆ, ಅವನು ಇನ್ನು ಕೆಲವು ವರ್ಷಗಳ ಆಯುಷ್ಯ ಉಳಿದಿದೆ. ಇಂಥ ಸಂದರ್ಭದಲ್ಲಿ ಆ ಹಿಂದಿನ ಬಾಲ್ಯದ ಕೌಮಾರದ್ದಾಗಲಿ ಯೌವನದ್ದಾಗಲಿ ಅವಸ್ಥೆಯನ್ನು, ಅಂಥ ರೂಪವನ್ನು ಆತ ತಾಳುವುದಕ್ಕೇನು ಪ್ರಯೋಜನ ಏನಿಲ್ಲ. ಆದ್ದರಿಂದ ಅದಕ್ಕಿಂತ ಕೋಮಲವಾದ ಅಶ್ವತ್ಥ ಗಿಡದ ಬುಡದಲ್ಲಿ ಆ ಅಶ್ವತ್ಥ ವೃಕ್ಷದ ಕಾಂಡಕ್ಕೆ ಹೊರಗೆ ಕೂತಿದ್ದ ಅಂತ ಅರ್ಥ ಮಾಡುವುದೇ ಯೋಗ್ಯ. ಈ 7 ಮತ್ತು 8ನೇ ಶ್ಲೋಕಗಳಿಗೆ ಸಂಬಂಧಪಟ್ಟಂತೆ ಇನ್ನೂ ಕೆಲವು ವಿವರಗಳನ್ನು ನಾವು ನೋಡೋದಿದೆ. ಪೀತ ಕೌಶಾಂಬರೇಣ ಅನ್ನೋ ಮಾತು, ಹಾಗೆ ತೆಕ್ತ ಪಿಪ್ಪಲಂ ಅನ್ನುವ ಮಾತು, ಅದನ್ನು ನಾಳೆ ದಿವಸ ನೋಡೋಣ. ಅಲ್ಲಿಗೆ ಇವತ್ತಿನ ಈ ಭಾಗ ಸಮಾಪ್ತವಾಗಿದೆ.